ಕೋಮು ದಳ್ಳೂರಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಈಗ ಬಿಜೆಪಿ ಸತ್ಯ ಶೋಧನಾ ಸಮಿತಿ ನಾಗಮಂಗಲಕ್ಕೆ ಭೇಟಿಯನ್ನ ನೀಡಿದೆ. ಅವತ್ತು ಏನಾಯಿತು, ಘಟನೆಗೆ ಕಾರಣೀಕರ್ತರು ಯಾರು, ಹೀಗೆ ಹತ್ತು ವಿಚಾರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ ಈ ಬಿಜೆಪಿ ಸತ್ಯ ಶೋಧನಾ ಸಮಿತಿಯಿಂದ ಆಗ್ತಾ ಇದೆ. ಶಾಸಕ ಅಶ್ವಥ್ ನಾರಾಯಣ ನೇತೃತ್ವದ ಸಮಿತಿ ಭೇಟಿಯನ್ನ ನೀಡಿದೆ. ಬುಧವಾರ ರಾತ್ರಿ ಏನು ಗಲಭೆ ನಡೆದಿತ್ತು, ಆ ಗಲಭೆಯ ಸಂಬಂಧ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ ಈ ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ಆಗ್ತಾ ಇದೆ. ಸಾಧನಾ ಟೆಕ್ಸ್ಟೈಲ್ಗೆ ಭೇಟಿ ನೀಡಿ ಈ ನಿಯೋಗ ಪರಿಶೀಲಿಸಿದೆ. ಸ್ಥಳೀಯರಿಂದ ಅಂದಿನ ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ ಈಗ ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ಆಗ್ತಾ ಇದೆ. ನೋಡಿ, ತಾವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಅಶ್ವಥ್ ನಾರಾಯಣ್ ನಾಗಮಂಗಲಕ್ಕೆ ಭೇಟಿಯನ್ನ ಕೊಟ್ಟಿರೋದು. ಬಿಜೆಪಿ ಸತ್ಯ ಶೋಧನಾ ಸಮಿತಿಯ ನೇತೃತ್ವವನ್ನ ಇವರು ವಹಿಸಿದ್ದಾರೆ. ಅಲ್ಲಿ ಸ್ಥಳೀಯರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ನ್ಯಾಯ ಯಾವುದೇ ಕೈವಾಡಗಳು ಬಯಲಿಗೆಳಿಬೇಕು ಮತ್ತೆ ಖಂಡಿತ ಮತ್ತೊಂದು ಕಡೆ ಕೋಮು ಗಲಭೆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಇದರ ಆಳ ಅಗಲ ತಿಳಿಯುವ ಕೆಲಸವನ್ನ ಮಾಡಬೇಕು ಅಂತ ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಗಲಭೆಯ ಕೈವಾಡ ಅರಿಯೋದಕ್ಕೆ ಸತ್ಯ ಶೋಧನಾ ಸಮಿತಿಯ ರಚನೆ ಆಗಬೇಕು, ನಮ್ಮ ವರದಿಯನ್ನ ಸರ್ಕಾರಕ್ಕೂ ಸಲ್ಲಿಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಅವರು ಹೇಳಿರೋದು. ಯಾಕೆ ಈ ಸತ್ಯ ಶೋಧನಾ ಸಮಿತಿ ರಚನೆ ಆಗಿದೆ ಅಂತಂದ್ರೆ, ಗಲಭೆಯ ಕೈವಾಡವನ್ನ ಅರಿಯೋದಕ್ಕೆ ನಮ್ಮ ವರದಿಯನ್ನ ಸರ್ಕಾರಕ್ಕೂ ಕೂಡ ಕೊಡ್ತೀವಿ ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರು ಹೇಳಿದ್ದಾರೆ. ಏನೊಂದು ಇಲ್ಲಿ ನಡೆದಿರುವಂಥ ಕೋಮು ಗಲಭೆ, ಗಣೇಶನ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಿರುವಂಥ ಈ ಕೋಮು ಗಲಭೆ ವಿಚಾರದಲ್ಲಿ ಒಂದು ಸಮಗ್ರವಾಗಿ ತನಿಖೆ ನಡಿಬೇಕು, ಸತ್ಯ ಶೋಧನೆ ಆಗಬೇಕು, ಮಾಹಿತಿಗಳನ್ನು ಪಡಿಬೇಕು. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಇದಕ್ಕೆ ಆದಂಥ ಒಂದು ಹಿನ್ನೆಲೆ ಇದೆ ಮತ್ತು ಇದಕ್ಕೆ ಕಾರಣಗಳು, ಹಲವಾರು ಕಾರಣಗಳಿದೆ ಅನ್ನುವಂಥದ್ದು ಕೇಳ್ತಾ ಬರ್ತಾ ಇದ್ವಿ. ಭಾಳಷ್ಟು ಇಲ್ಲಿ ಉದ್ದ ಅಗಲ ಭಾಳಷ್ಟಿದೆ, ಉದ್ದ ಅಗಲ. ಹಾಗಾಗಿ ಇದನ್ನು ಪರಿಣಾಮಕಾರಿಯಾಗಿ ತಗೋಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಇದರ ಸದಸ್ಯರುಗಳನ್ನು ನಮ್ಮ ಹಿರಿಯರಾಗಿರುವಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮಾಜಿ ಸಚಿವರಾಗಿರುವಂಥ ನಾರಾಯಣಗೌಡರು, ಇಲ್ಲಿ ಭಾಳಷ್ಟು ಜನ ಜೊತೆ ನಾರಾಯಣಗೌಡರು ಬೆರೆತಿದ್ದಾರೆ, ಎಲ್ಲ ಭಾಳಷ್ಟು ಮಾಹಿತಿಗಳನ್ನು ತೊಗೊಂಡಿದ್ದಾರೆ. ಅದೇ ರೀತಿ ಭಾಸ್ಕರ್ ರಾವ್ ಅವರು IPS ಅಧಿಕಾರಿಗಳು, ಒಂದು ಹಿರಿಯ ಸ್ಥಾನದಲ್ಲಿ ಗೃಹ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಮತ್ತು ಲಕ್ಷ್ಮಿ ಅಶ್ವಿನ್ ಅವರು IRS ಅಧಿಕಾರಿಗಳಾಗಿ ಕೆಲಸ ಮಾಡಿದಂಥವ್ರು, ಮತ್ತು ಇನ್ನೊಬ್ಬರು ಸದಸ್ಯರಿದ್ದಾರೆ. ನಾವೆಲ್ಲ ಒಟ್ಟು ಇಲ್ಲಿ ಎಲ್ಲ ಈ ಕೋಮು ಗಲಭೆಯಲ್ಲಿ ಸಮಸ್ಯೆಗೆ ಒಳಗಾದಂಥವ್ರನ್ನ, ಏನು ಆಸ್ತಿ ಪಾಸ್ತಿ ಕಳ್ಕೊಂಡವರು, ವ್ಯಾಪಾರ ಕಳ್ಕೊಂಡಂಥ ವ್ಯಕ್ತಿಗಳನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಗಮನಿಸ್ತಾ ಇದ್ವಿ ನಾಗಮಂಗಲದಲ್ಲಿ ಹಿಂದೆ ಯಾವ ರೀತಿಯ ಪರಿಸ್ಥಿತಿ ಇತ್ತು, ಈಗ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದೆ. ಸತ್ಯ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂತಹ ಕೆಲಸ ಆಗ್ತಾ ಇರೋದು. ಈಗ ಸದ್ಯಕ್ಕೆ ಇವ್ರಿಗೆ ಯಾವ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ನೋಡಿ ಇವತ್ತು ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ನಾಗಮಂಗಲದ ಈ ಹಾನಿಯಾಗಿರುವಂಥ ಪ್ರದೇಶಕ್ಕೆ ಬಂದಿದೆ. ಅಶ್ವಥ್ ನಾರಾಯಣ್ ಅವರು ಇದ್ದಾರೆ, ಅವ್ರು ಮಾತಾಡಿಸೋ ಪ್ರಯತ್ನ ಲೈವಲ್ಲಿ ಇದ್ದೀವಿ ಸರ್, ಅಶ್ವಥ್ ನಾರಾಯಣ್ ಸರ್ ಲೈವಲ್ಲಿ ಇದ್ದೀವಿ. ಸತ್ಯ ಶೋಧನಾ ಸಮಿತಿ
ಈಗ ನಾಗಮಂಗಲದ ಈ ಗಲಭೆ ಆಗಿದೆಯಲ್ಲ, ಗಲಭೆ ಸ್ಥಳ, ಈ ಸ್ಥಳದಲ್ಲಿ ಆಗಿರುವಂಥ ಬಟ್ಟೆ ಅಂಗಡಿ ಸೇರಿದಂತೆ ಹಲವಾರು ಅಂಗಡಿ ಮುಂಗಟ್ಟುಗಳನ್ನು ಸುಟ್ಟು ಹಾಕಿದ್ರು. ಆ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕೇರಳದ ಕೆಲ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ PFI ಸಂಘಟನೆಯ ಕೆಲವರು ಕೂಡ ಇದರಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಮತ್ತು FIR ನಲ್ಲೂ ಕೂಡ 44ನೇ ಆರೋಪಿ ಮತ್ತು ಈ ಆರೋಪಿ 61ನೇ ಆರೋಪಿ ಕೇರಳ ಮೂಲದವರು ಅನ್ನೋ ವಿಚಾರ ಯಾವಾಗ ಗೊತ್ತಾಗಿದೆ. ಅದಾದ ನಂತರ ಏನಾಗಿದೆ ಆ್ಯಕ್ಚುಲಿ ಅನ್ನೋದನ್ನು ನೋಡೋದಕ್ಕೆ ಈಗ ಸತ್ಯ ಶೋಧನಾ ಸಮಿತಿ ಮಾನ್ಯ ಮಾಜಿ DCM ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ BJPಯ ನಿಯೋಗ ಈಗ ಬಂದು ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಇಲ್ಲಿ BJP ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಪ್ಲ್ಯಾನ್ ಮಾಡಿ ಒಂದು ನಿಯೋಜಿತವಾಗಿ ಇವ್ರ ಮೇಲೆ ದಾಳಿ ಮಾಡಿದ್ರು ಅನ್ನೋ ವಿಚಾರ ಏನಿದೆ, ಈ ಸಮಯದಲ್ಲಿ ಏನಾಗಿದೆ ಅನ್ನೋದನ್ನು ತಿಳಿಯೋದಕ್ಕೆ ಈಗ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಅಶ್ವಥ್ ನಾರಾಯಣ್ ಅವರು ಬಂದಿಲ್ಲಿ ಈ ಹಾನಿಯಾಗಿರುವಂಥ ಈ ಸ್ಥಳ ಇದೆಯಲ್ಲ, ಅಥವಾ ಈ ಜಾಗದಲ್ಲಿ ಗಲಭೆ ಆಗಿರುವಂಥ ಜಾಗದಲ್ಲಿ ಬೆಂಕಿ ಇಟ್ಟರಲ್ಲ, ಆ ಅಂಗಡಿಗಳನ್ನು ಸುಟ್ಟು ಹಾಕಿದ್ರಲ್ಲ, ಅದರ ಮಾಲೀಕರ ಜೊತೆಗೆ ಈಗ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಿವೇಕ್ ಸುಬ್ಬಾರೆಡ್ಡಿ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಕೂಡ, ವಕೀಲ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ, ವಿವೇಕ್ ಸುಬ್ಬಾರೆಡ್ಡಿ ಕೂಡ ಇದ್ದಾರೆ. ಆ ಮೂಲಕ ಇಲ್ಲಿನ ನೈಜತೆಯನ್ನು ತಿಳಿಯೋದಕ್ಕೆ ಶಾಂತಿ ಸಭೆಯಾಯಿತು. ಅದಾದ ನಂತರ ಒಂದು ರೀತಿಯಲ್ಲಿ ಆರೋಪ ಕೇಳಿಬಂದಿದ್ದೇನು ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ನ ಸಭೆ, ಇದು ಶಾಂತಿ ಸಭೆಯಲ್ಲ, ಎರಡೂ ಸಮುದಾಯದವ್ರನ್ನ ಕೂರಿಸ್ಕೊಂಡು ಮಾತಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಇದ್ರು. ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಬಂದು ಮೀಟಿಂಗನ್ನು ಮಾಡಿದ್ರು ಬಿಟ್ಟರೆ ಬೇರೆ ಯಾವುದೇ ಇಲ್ಲಿ ಪ್ರಯೋಜನ ಆಗಿಲ್ಲ ಅನ್ನೋದು. ಮತ್ತು ಇವತ್ತು ಈದ್ ಕೂಡ ಇದೆ, ಈದ್ ಈ ಹಬ್ಬದ ಆಚರಣೆ ಕೂಡ ಇದೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು. ಆ್ಯಕ್ಚುಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಪಡೋದಕ್ಕೆ ಮಾನ್ಯ ಅಶ್ವಥ್ ನಾರಾಯಣ್ ಅವರು ಸದ್ಯ ಇಲ್ಲಿ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿ BJPಯ ಒಂದು ನಿಯೋಗವೂ ಕೂಡ ಬಂದಿದೆ, ಸತ್ಯ ಶೋಧನಾ ಸಮಿತಿ ಬಂದಿದೆ. ಇವರು ವರದಿಯನ್ನು ಕಲೆಕ್ಟ್ ಮಾಡಿ BJPಯ ನಾಯಕರುಗಳಿಗೆ ಕೊಡ್ತಾರೆ. ಆ ಮೂಲಕ ಇಲ್ಲಿ ಆ್ಯಕ್ಚುಲಿ ಏನು ಟಾರ್ಗೆಟ್ ಮಾಡಿದ್ರು, ಯಾಕಾಗಿ ಮಾಡಿದ್ರು, ಇದು ಕೋಮು ದೊಳ್ಳೂರಿಗೆ ಹೊತ್ತಿ ಉರಿಯೋದಕ್ಕೆ ಕಾರಣ, ಮತ್ತು ಅಮಾಯಕರನ್ನ ಕೆಲವರನ್ನ ಇಲ್ಲಿ ಬಂಧನ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಆರೋಪಗಳಿದ್ದಾವೆ. ಆ ಕುರಿತಾಗಿಯೂ ಕೂಡ ಕೆಲವರು ಇಲ್ಲಿ ಅವರ ಮನೆಯವರೆಲ್ಲರೂ ಕೂಡ ಆರೋಪವನ್ನು ಮಾಡಿರೋದು. ಎಲ್ಲ ಕಾರಣದಿಂದ ಶ್ರೀಪಾದ್ ಪಾಟೀಲ್, ಅಶ್ವಥ್ ನಾರಾಯಣ್ ಅವರು ಸೇರಿ ಸತ್ಯ ಶೋಧನಾ ಸಮಿತಿಯ ಕೆಲ ಸದಸ್ಯರು ಬಂದು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಈ ಒಂದು ಬಟ್ಟೆ ಮಳಿಗೆ ಏನಿದೆ, ಟೆಕ್ಸ್ಟೈಲ್ ಶಾಪ್ ಏನಿದೆ, ಈ ಟೆಕ್ಸ್ಟೈಲ್ ಶಾಪ್ನಲ್ಲಿ ಕಿಡಿಗೇಡಿಗಳು ಅವತ್ತು ರಾತ್ರಿ, ಬುಧವಾರ ರಾತ್ರಿ ಹಚ್ಚಿದ ಬೆಂಕಿಗೆ ಸಂಪೂರ್ಣವಾಗಿ ನಾಶ ಆಗಿತ್ತು. ಕೋಟ್ಯಾಂತರ ರೂಪಾಯಿ ವಸ್ತುಗಳು ನಾಶ ಆಗಿದ್ವು. ಹಾಗಾಗಿ ಈ ಆ್ಯಕ್ಚುಲಿ ಇದನ್ನು ನೋಡ್ತಾ ಹೋದರೆ ಈ ಬಟ್ಟೆ ಅಂಗಡಿಯ ಮಾಲೀಕ ಭೀಮರಾಜ್ ಅಂತೇಳಿ, ಆತ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಆಗಿದ್ದ, ಪ್ರತಿದಿನ ಶಾಖೆಗೆ ಹೋಗಿ ಬರ್ತಾ ಇದ್ದಂಥ ಕಾರ್ಯಕರ್ತ ಆಗಿದ್ದ, ಸ್ವಯಂ ಸೇವಕ ಆಗಿದ್ದ. ಆತನನ್ನು ಗುರಿ ಮಾಡಿ ಇಲ್ಲಿ ಆತನ ವ್ಯವಹಾರವನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂಗಡಿಗೆ ಬೆಂಕಿ ಹಚ್ಚಿದ್ರು ಅನ್ನೋದೇನು ಆರೋಪ ಇತ್ತು. ಆ್ಯಕ್ಚುಲಿ ಏನು ಅನ್ನೋದನ್ನು ತಿಳಿಯೋದಕ್ಕೆ ಫಸ್ಟ್ ಅಶ್ವಥ್ ನಾರಾಯಣ್ ಅವರು ಬಂದವರು ಇದೇ ಸ್ಥಳಕ್ಕೆ ಬಂದರು. ಈಗ ಭೀಮರಾಜ್ ಅಂತ ಹೇಳಿ ಏನಿದ್ದಾರೆ, ಆತನನ್ನು ಎದುರು ನಿಲ್ಲಿಸಿಕೊಂಡು ಅಶ್ವಥ್ ನಾರಾಯಣ್ ಅವರು ಮಾತಾಡ್ತಾ ಇದ್ದಾರೆ, ಆತನಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಶ್ರೀಪಾದ್ ಪಾಟೀಲ್, ನಾವು ಸ್ವಲ್ಪ ಆ ಕಡೆ ಹೋದರೆ ಅದು ಮೊನ್ನೆ ಮೆರವಣಿಗೆ ಸಾಗಿದಂಥ ಜಾಗ, ಆ ಮೆರವಣಿಗೆ ಸಾಗಿದಂಥ ಜಾಗದಲ್ಲಿ ಹೊತ್ತಿ ಉರಿದಂಥ ನಾಗಮಂಗಲದ ಆ ಒಂದು ಗಲಭೆ ಜಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಕಣ್ಗಾವಲಿದೆ, ನಾಕಾಬಂದಿ ಇದೆ. ಸುಮಾರು 800ರಿಂದ 1000 ಜನ ಪೊಲೀಸರು ಈ ರೋಡಿನ ಮುಂಭಾಗದಲ್ಲಿ ಅಥವಾ ರೋಡಿನ ಇಕ್ಕೆಲಗಳಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಆಗಿದ್ದಾರೆ. ಇದರ ಜೊತೆಗೆ ಯಾವುದೇ ಅಹಿತಕರ ಘಟನೆ ಇವತ್ತು ಈದ್ ಹಬ್ಬದ ದಿನ ಆಗಬಾರ್ದು ಅನ್ನೋ ಕಾರಣಕ್ಕೆ. ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಪೊಲೀಸರ ಕಣ್ಣೆದುರೇ CCTVಯನ್ನ ಒಡೆದು ನುಚ್ಚು ನೂರು ಮಾಡ್ತಾ ಇದ್ರು ಕೂಡ ಪೊಲೀಸರು ಇದರ ಬಗ್ಗೆ ಗಮನವೇ ಹರಿಸಲಿಲ್ಲ ಅನ್ನುವಂತ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ನಾಗಮಂಗಲದಲ್ಲಿ ನಡೆದಂತಹ ಘಟನೆಯ ಸಂದರ್ಭದ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವತ್ತು ಯಾವ ರೀತಿಯ ಘಟನೆ ನಡೀತು, ಪೊಲೀಸರು ಸ್ಥಳದಲ್ಲಿ ಇದ್ರು, ಈ ರೀತಿ ಕಿಡಿಗೇಡಿಗಳು ಅವಾಂತರಕ್ಕೆ ಕಾರಣೀಕರ್ತರಾಗ್ತಾ ಇದ್ರು. ರಕ್ಷಿಸಿ ಅಂತ ಅಂಗಲಾಚಿದ್ರು ಕೂಡ ಪೊಲೀಸರು ಕೈ ಚೆಲ್ಲಿದ್ರು. ನಾಗಮಂಗಲ ಗಲಭೆ ಕೇಸ್ನಲ್ಲಿ ದೊಡ್ಡ ಟ್ವೇಸ್ಟ್. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅವತ್ತು ಘಟನೆ ನಡೀತು ಅಂತ ಹೇಳಿ. ನೋಡಿ, CCTVಯನ್ನ ಧ್ವಂಸ ಮಾಡಿದ್ರೂ ಕೂಡ ಪೊಲೀಸರು ಮಧ್ಯಪ್ರವೇಶ ಮಾಡ್ತಾ ಇಲ್ಲ, ಅವರನ್ನ ತಡೆಯುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇಲ್ಲ. ಸ್ಥಳೀಯರು ಅಂಗಲಾಚಿದ್ರು, ಪೊಲೀಸರಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಮಂಡ್ಯ ಸರ್ಕಲ್ ಬಳಿ ಇರುವಂತಹ ಸಾಧನಾ ಟೆಕ್ಸ್ಟೈಲ್, ಇಲ್ಲಿ ನಡೆದಿದ್ದಂತಹ ಘಟನೆ ಇದು.
ಮಳಿಗೆಗೆ ಬೆಂಕಿ ಹಚ್ತಾ ಇದ್ರು ಕಿಡಿಗೇಡಿಗಳು. ಹಾರೆಯಿಂದ CCTVಯನ್ನ ಒಡೆದು ಕಿಡಿಗೇಡಿಗಳು ಬೆಂಕಿ ಹಚ್ತಾ ಇದ್ರು. ರಕ್ಷಿಸಿ ರಕ್ಷಿಸಿ ಅಂತ ಹೇಳಿ ಆ ಅಂಗಡಿಯವರು ಸ್ಥಳೀಯರು ಕೇಳಿಕೊಂಡ್ರು, ಪರಿಪರಿಯಾಗಿ ಮನವಿಯನ್ನ ಮಾಡಿಕೊಂಡ್ರು. ಆದರೂ ಕೂಡ ಪೊಲೀಸರಿಂದ ನೋ ರೆಸ್ಪಾನ್ಸ್. ಅವರು ಹೋಗ್ತಾ ಇಲ್ಲ, ಅವ್ರನ್ನ ತಡಿತಾ ಇಲ್ಲ. ಆ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಪೊಲೀಸರು ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಹೊತ್ತಿ ಉರಿತಾ ಇದ್ರು ನಾಗಮಂಗಲ. ಪೊಲೀಸರು ಆರ್ಡರ್ಗಾಗಿ ವೇಟ್ ಮಾಡಿದ್ರ? ಈ ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ರೀತಿಯ ಸ್ಪಂದನೆ ಸಿಗದೆ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರೋದು. ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ CCTV ಕ್ಯಾಮ್ರಾನ ಯಾವ ರೀತಿ ಪುಡಿ ಪುಡಿ ಮಾಡ್ತಾರೆ. ಹಾರೆಯಿಂದ ಮೊದಲು ಇವರು CCTV ಒಡೆದು ಹಾಕಿ ತದನಂತರ ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾರೆ. ಆದ್ರೆ ಪೊಲೀಸರು ಅಲ್ಲೇ ಇದ್ದಾರೆ. ಇದು ಯಾವುದನ್ನು ಕೂಡ ತಡೆಯೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಒಂದ್ ಕಡೆ ಕಿಡಿಗೇಡಿಗಳ ಅಟ್ಟಹಾಸ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ರಕ್ಷಣೆ ಮಾಡಿ ಈಗಷ್ಟೇ ಬಂಡವಾಳ ಹಾಕಿದೀವಿ ಸರ್, ಎಲ್ಲ ಹಾಳ ಹೋಗುತ್ತೆ, ದಯವಿಟ್ಟು ನಿಲ್ಲಿಸಿ ಅದನ್ನ ಅಂತ ಕೇಳಿಕೊಳ್ತಾ ಇದ್ರು. ಪೊಲೀಸರು ಅದಕ್ಕೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ.